ವೆಲ್ಕಮ್ ಬ್ಯಾಕ್ ಟು ಸಚಿನ್ ಗೌಡ್ರು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆ ಪಾರ್ಟ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವೀಗ ಧರ್ಮಸ್ಥಳದಿಂದ ಕುಕ್ಕೆ ಸೌತ್ ಅಡ್ಕ ಗಣಪತಿಯಿಂದ ನೆಕ್ಸ್ಟ್ ಕುಕ್ಕೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವು ಫ್ರೆಂಡ್ಸ್ ಸೌತ್ ಗಣಪತಿ ಹೋಗೋಣ ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್, ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಸಖತ್ತು ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ನನ್ನ ಮುಂದೆ ಇವಿ ಕಾರ್ಗಳು ಪಾಸ್ ಆಗ್ತಾ ಇದೆ, ಹಂಗಾಗಿ ನಾನು ಹೇಳಿದ್ದು. ಬನ್ನಿ, ನಾವು ಅಲ್ಲಿ ರೀಚ್ ಆದಮೇಲೆ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡ್ಬೋದು. ಬನ್ನಿ. ಗಾಯ್ಸ್, ನಾನು ಆಗಲೇ ಏನು ಕಾರಲ್ಲಿ ಬರ್ಬೇಕಾದ್ರೆ ಮಾತಾಡ್ಕೊಂಡು ಬಂದನೋ ಅದೇ ಕ್ಲಿಯರ್ ಪೆಚ್ಚು ಇಲ್ಲಿ ನಡೀತಾ ಇರೋದು ಫ್ರೆಂಡ್ಸ್. ಯಾಕಂದರೆ ಎವಿ ಕಾರ್ ಜಾಮ್, 1 ಕಿಲೋಮೀಟ್ರು ಹಿಂದೆನೇ ಕಾರ್ನೆಲ್ಲ ಇಳಿಸ್ಬಿಟ್ಟು ನೋಡ್ಕೊಂಡು ಹೋಗಬೇಕು. ಈ ಥರ ನೋಡಿ ಎವಿ ಜಾಮ್ ಆಗಿದೆ. ಫುಲ್ಲು ಇವತ್ತು ಹಬ್ಬ ಇರೋದ್ರಿಂದ ಎವಿ ಜನ ಕ್ರೌಡ್ ಸೇರಿದ್ದಾರೆ. ಮತ್ತು ಗೌರ್ಮೆಂಟ್ ಬಸ್ಗಳು ಎಲ್ಲ ಅಲ್ಲೇ ಮುಂದೆ ಜಾಮ್ ಆಗಿಬಿಟ್ಟು ಅವ್ರಿಗೆ ಎತ್ತೋಕ್ಕೆ ಇನ್ನೂ 2-3-4 ಅವರ್ಸ್ ಬೇಕು. ಅವರು ಯಾರೂ ಹೊರಡಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಮುಂದೆ ಹೋಗೋಣ. ನೋಡಿ, ನಾನು ಮುಂದೆ ಇರೋದು ಎಲೆಕ್ಟ್ರಿಕಲ್ EV ನೆಕ್ಸಾ. ಇದಾಗಿರ್ಬೋದು, ಟಿಯಾಗೋ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಲು, ಸಸ್ಪೆನ್ಷನ್, ಚಾರ್ಜಿಂಗು, ರಿಯಬಿಲಿಟಿ ಎಲ್ಲ ಆಸಮ್ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಟ್ ಘಾಟ್ ಸೆಕ್ಷನ್ನಲ್ಲಿ ಸ್ವಲ್ಪ ರೇಂಜು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಅಪ್ಪು ಡೌನ್ ಇರುತ್ತಲ್ಲ, ಯೂಸ್ಲಿ. ಬನ್ನಿ, ನಾವು ಈಗ ಮುಂದೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಬೇಕೀಗ. ಇಲ್ಲಿ ನೋಡಿ ಫ್ರೆಂಡ್ಸ್, ದೇವಸ್ಥಾನ ಇರೋದು ಇನ್ನೂ ಅಲ್ಲಿ ಫ್ರೆಂಡ್ಸ್. ಅಲ್ಲಿರೋಕ್ಕೆ ಇಷ್ಟು ಉದ್ದ ಕ್ಯೂ ಇದೆ. ಹೆವಿ ಬಿಸಿಲು ಹೊಡಿತಿದೆ, ಹೆವಿ ಸಖತ್ತು. ಬನ್ನಿ, ಓಕೆ. ಡೈಲಿ ನಾವೇನು ಬರೋಲ್ಲ ದರ್ಶನ ಮಾಡೋಕ್ಕೆ. ಪೀಸಾಗೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಕುಕ್ಕೆಗೆ ಹೊರಡೋಣ. ಬನ್ನಿ. ಇಲ್ಲಿ ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಆಚೆನೇ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿಂದ ನೆಕ್ಸ್ಟ್ ಕುಕ್ಕೆಗೆ ಹೊರಡೋಣ. ಬನ್ನಿ. ಫ್ರೆಂಡ್ಸ್, ಸೌತ್ ಅಡ್ಕ ಗಣಪತಿಯಲ್ಲಿ ಒಂದೇ ಒಂದು ಚೂರು ಮಳೆ ಇಲ್ಲ. ಅಲ್ಲಿ ದರ್ಶನ ಮಾಡಿಕೊಂಡು ಕಾರ್ ಹತ್ತಿ ಹೊಡ್ತಿದ್ದಂಗೆ ಎಕ್ಸ್ಟ್ರೀಮು ಅಲ್ಲಿಂದ ಕುಕ್ಕೆ ತಗೊಂಡು ಮಳೆನೇ ಬಂತು ಫ್ರೆಂಡ್ಸ್. ಇಲ್ಲೇನು ಕಾರ್ಗಳು ಅಷ್ಟೊಂದು ಕಾಣ್ತಾ ಇಲ್ಲ, ಜನಗಳು ಅಷ್ಟಿಲ್ಲ. ನನ್ನ ಪ್ರಕಾರ ಇಲ್ಲಿ ರಶ್ ಇರಲ್ಲ. ಬನ್ನಿ, ಆರಾಮಾಗಿ ಹೋಗಿ ದರ್ಶನ ಮಾಡೋಣ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಹೊರಗಡೆ ಹೋಗೋಣ. ಇಲ್ಲಿ ಟಿಕೆಟ್ ಕೌಂಟರ್ಸ್ ಎಲ್ಲ ಬರುತ್ತೆ, ಆ ಕಡೆ ತೋರಿಸಿದ್ದು ಫ್ರೆಂಡ್ಸ್. ಈ ಕಡೆ ಇದು ಎಂಟ್ರೆನ್ಸ್, ದೇವಸ್ಥಾನ ಎಂಟ್ರೆನ್ಸು. ಬನ್ನಿ, ನಾವೀಗ ಸ್ಟ್ರೈಟು ಹೊರಗಡೆ ಹೋಗೋಣ. ನನ್ನ ಪ್ರಕಾರ 90% ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಆದಷ್ಟು ನಾನು ಮಾಡ್ತೀನಿ. ಅಲ್ಲೇನಾದ್ರು ಕವರೇಜ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಬನ್ನಿ, ಒಳಗಡೆ ಹೋಗೋಣ ಫ್ರೆಂಡ್ಸ್. ಕಾಲು ತೊಳ್ಕೊತಿದ್ದಾನೆ ನಮ್ಮ ಮಾವನ ಮಗ ಫ್ರೆಂಡ್ಸ್. ಈ ಕಡೆ ರೈಟ್ ಮಕ್ಕಳು ಹೆಂಗೆ ಆಡ್ತಿದ್ದಾರೆ ಅಂದರೆ, ಒಂದೇ ಒಂದು ಸ್ಕಿಡ್ ಆದರೆ ಬಿದ್ದರೆ ಮಾತ್ರ ಸರಿಯಾಗಿ ಏಟಾಗುತ್ತೆ. ಪೇರೆಂಟ್ಸ್ ಕೇರ್ ಮಾಡ್ತಾರೆ. ಇಲ್ಲಿ ಲೆಫ್ಟ್ ಸೈಡ್ ಇರೋದು ಫ್ರೆಂಡ್ಸ್, ಕ್ಯೂವಲ್ಲಿ ಹೋಗ್ಬಿಟ್ಟು ಮೇಲ್ಗಡೆಯಲ್ಲಿ ಊಟ ಭೋಜನ ಸಿಗುತ್ತೆ. ಈ ಕಡೆ ರೈಟ್ ಸೈಡು ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ದರ್ಶನ ಮಾಡಿಬಿಟ್ಟು. ಫ್ರೆಂಡ್ಸ್, ಬನ್ನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಈಗ ನಾನು ಚಾರ್ಜಿಂಗ್ ಹಾಕಬೇಕಾಯಿತು. ಕಾರಲ್ಲಿ ಚಾರ್ಜ್ ಕಮ್ಮಿ ಆಗಿತ್ತು, ಹಂಗಾಗಿ ಇಲ್ಲೇ ನಿಯರ್ ಬೈ ಒಂದು ಹೋಟೆಲಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇತ್ತು. ಹೋಟೆಲ್ ಎಂಟ್ರೆನ್ಸ್ ತೊಗೋತಾಯಿದ್ದೀವಿ ಫ್ರೆಂಡ್ಸ್. ಹೋಟೆಲ್ಲು ಇಂಟೀರಿಯರು, ರೂಮ್ಸು, ಇದು ರಿವರ್ ವ್ಯೂ ಇದು ಹೋಟೆಲ್ಲು ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ಟ್ರಿಪ್ಪು ಎಂಡ್ ಆಗ್ತಿದೆ. ಮತ್ತು ನನ್ನ ಎಲೆಕ್ಟ್ರಿಕ್ EV ಕೇಪಬಿಲಿಟಿ ಟೆಸ್ಟಿಂಗು ಮುಗೀತು. ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ಯಾರು ಬೇಕಾದ್ರೂ ಬುಕ್ ಮಾಡಿ ಟಾಟಾ ಟ್ರಸ್ಟ್ ಮಾಡಿ ತಗೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯೂಟ್ಯೂಬ್ ಪೇಜು, ಇನ್ಸ್ಟಾಗ್ರಾಮ್ ಪೇಜು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ಮರಿಬೇಡಿ ಫ್ರೆಂಡ್ಸ್.